ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಒಂದ್ಸಲ ಯೋಚನೆ ಮಾಡಿ, ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯೂಸ್ ಮಾಡೋದು ಅಮೆರಿಕನ್ ಪ್ರಾಡಕ್ಟ್ಸ್. ಫೋನ್ ಆಪಲ್ ಅಥವಾ ಗೂಗಲ್ನ ಆಂಡ್ರಾಯ್ಡ್, ಸರ್ಚ್ ಮಾಡೋಕೆ ಅಗೇನ್ ಗೂಗಲ್, ಟೈಮ್ ಪಾಸ್ಗೆ ಇನ್ಸ್ಟಾಗ್ರಾಮ್, ಆನ್ಲೈನ್ ಪರ್ಚೇಸ್ಗೂ ಅಮೆಝಾನ್, ಚಾಟ್ ಮಾಡೋಕೆ ವಾಟ್ಸ್ಆ್ಯಪ್, ಹಾಗೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಚಾಟ್ GPT, ಜೆಮಿನಾಯ್. ಆದ್ರೆ ಒಂದು ಶಾಕಿಂಗ್ ಡೇಟಾ ಇದೆ. ಕೇವಲ ಟಾಪ್ 5 ಅಮೆರಿಕನ್ ಟೆಕ್ ಕಂಪನಿಗಳ ಟೋಟಲ್ ವ್ಯಾಲ್ಯೂಯೇಷನ್ ಬರೋಬ್ಬರಿ $15 ಟ್ರಿಲಿಯನ್ ದಾಟಿದೆ. ಆದ್ರೆ ನಮ್ಮ ಇಡೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಎಲ್ಲಾ ಸಾವಿರಾರು ಕಂಪನಿಗಳನ್ನ ಸೇರಿಸಿದ್ರು ಕೂಡ ಅದರ ವ್ಯಾಲ್ಯೂ ಕೇವಲ $5 ಟ್ರಿಲಿಯನ್ ಆಸುಪಾಸಲ್ಲಿದೆ. ಅಂದ್ರೆ ನಾವಿಲ್ಲಿ ಬರೀ ಕನ್ಸ್ಯೂಮರ್ಸ್ ಆಗಿದ್ದೀವಿ ಅಷ್ಟೇ. ಈ ಟೆಕ್ ಕಂಪನಿಗಳು ಮಾಡ್ತಿರೋ ಲಕ್ಷಾಂತರ ಕೋಟಿ ರೂಪಾಯಿ ಲಾಭದಲ್ಲಿ ನಮಗೆ $1 ಸಿಗ್ತಾ ಇಲ್ಲ. ಈ 69-70 ಟ್ರಿಲಿಯನ್ ಗ್ಲೋಬಲ್ ಅಪಾರ್ಚುನಿಟಿಯನ್ನ ಹೆಚ್ಚಿನ ಭಾರತೀಯರು ಮಿಸ್ ಮಾಡ್ಕೊಳ್ತಾರೆ. ಅಮೆರಿಕನ್ ಮಾರ್ಕೆಟ್ ನಲ್ಲಿ ಪ್ರಾಕ್ಟಿಕಲ್ ಆಗಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಅಷ್ಟಕ್ಕೂ ಭಾರತೀಯರು ಯಾಕೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಏನೆಲ್ಲ ಲಾಭ ಇದೆ, ಟ್ಯಾಕ್ಸ್ ರೂಲ್ಸ್ ಏನು, ಎಲ್ಲವನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲೂ ಹೇಗೆ ಮಾಡಬಹುದು ಅಂತ ಬಂದಾಗ ಒನ್ ಆಫ್ ದಿ ಗುಡ್ ಪ್ಲಾಟ್ಫಾರ್ಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಇಂಡ್ ಮನಿ. ಅದರ ಬಗ್ಗೆ ಕೂಡ ನಿಮಗೆ ಚೂರು ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಟೆಕ್ ಜಗತ್ತಿನ ಕಂಟ್ರೋಲ್ ಯಾರ ಕೈಯಲ್ಲಿದೆ? ಭಾರತದ ಎಕಾನಮಿ ಚೆನ್ನಾಗಿ ಬೆಳೀತಾ ಇದೆ, ಅದರಲ್ಲಿ ಡೌಟ್ ಏನಿಲ್ಲ. ಆದ್ರೆ ಜಗತ್ತನ್ನ ಆಳ್ತಿರೋ, ಮುಂದೇನೋ ಆಳೋ ಕೆಲ ಸೆಕ್ಟರ್ಗಳಲ್ಲಿ ಯಾವುದೇ ಪ್ಲೇ ನಮ್ಮ ಹತ್ರ ಇಲ್ಲ, ಅಂತ ಕಂಪನಿಗಳು ನಮ್ಮ ಹತ್ರ ಇಲ್ಲ. ಉದಾಹರಣೆಗೆ AI ಎಲ್ಲ ಕಡೆ ಕ್ರಾಂತಿ ಆಗ್ತಾ ಇದೆ. ಕಳೆದ 4-5 ವರ್ಷಗಳಲ್ಲಿ NVIDIA ಅನ್ನೋ ಒಂದೇ ಒಂದು ಕಂಪನಿ 1000% ಹೆಚ್ಚು ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಕ್ಯಾನ್ ಯು ಬಿಲೀವ್ ದಟ್? 1000% ರಿಟರ್ನ್ಸ್. ಮೈಕ್ರೋಸಾಫ್ಟ್, ಆಪಲ್, ಮೆಟಾ ತರದ ಕಂಪನಿಗಳು ಗ್ಲೋಬಲ್ ಟ್ರೆಂಡ್ ಸೆಟ್ ಮಾಡ್ತಿವೆ. ಈ ಕಂಪನಿಗಳ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಜೆಟ್ ಕೆಲ ರಾಷ್ಟ್ರಗಳ GDP ಗಿಂತನೂ ಜಾಸ್ತಿ ಇದೆ. ಏನೋ ಡಿಫೆನ್ಸ್ ಮತ್ತು ಆಯಿಲ್ ಕಡೆಗೆ ಬರೋಣ. ಲಾಕ್ಹೀಡ್ ಮಾರ್ಟಿನ್, ಎಕ್ಸಾನ್ ಮೊಬೈಲ್ ತರದ ಜೈಂಟ್ ಕಂಪನಿಗಳು, ಇವುಗಳ ಬಿಸ್ನೆಸ್ ಜಗತ್ತಿನಾದ್ಯಂತ ಹರಡಿದೆ. ಈ ಥೀಮ್ಗಳನ್ನ, ಈ ಗ್ಲೋಬಲ್ ಮೊನೋಪಲಿಯನ್ನ ನೀವು ಬರೀ ಇಂಡಿಯನ್ ಮಾರ್ಕೆಟ್ನಲ್ಲಿ ಹುಡುಕಿದ್ರೆ ಸಿಗಲ್ಲ. ನಾವು ಬರೀ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗ್ಲೋಬಲ್ ಗ್ರೋತ್ನಿಂದ ಹೊರಗೆ ಉಳಿದಂಗಾಗತ್ತೆ. ಡಾಲರ್ ವರ್ಸಸ್ ರೂಪಾಯಿ ಆಟ, ಏನಿದು ಸೈಲೆಂಟ್ ಪ್ರಾಫಿಟ್ ಮ್ಯಾಜಿಕ್? US ಇನ್ವೆಸ್ಟ್ಮೆಂಟ್ ನಿಂದ ಸಿಗೋ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ಕರೆನ್ಸಿ ಅಪ್ರಿಸಿಯೇಷನ್. ಇದನ್ನ ಸೈಲೆಂಟ್ ಪ್ರಾಫಿಟ್ ಅಂತಾನು ಕರೀಬಹುದು. 2014ರಲ್ಲಿ $1 ಬೆಲೆ ಸುಮಾರು ₹60 ಆಸುಪಾಸಲ್ಲಿತ್ತು. ಇವತ್ತು 2026ರಲ್ಲಿ ಅದು ಬರೋಬ್ಬರಿ $93 ದಾಟಿದೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ. 10 ವರ್ಷದ ಹಿಂದೆ ನೀವು $1 ಲಕ್ಷ ಡಾಲರ್ಗೆ ಕನ್ವರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದನ್ನ US ಮಾರ್ಕೆಟ್ನಲ್ಲಿ ಹಾಕಿದ್ರೆ ಆ ಸ್ಟಾಕ್ 0% ರಿಟರ್ನ್ ಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಸ್ಟಾಕ್ ಬೆಲೆ $1 ಜಾಸ್ತಿ ಆಗಿಲ್ಲ. ಆದರೂ ಕೂಡ ಬರೀ ಡಾಲರ್ ಬೆಲೆ ಏರಿಕೆಯಾಗಿದ್ದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇವತ್ತು ಇಂಡಿಯನ್ ರೂಪಾಯಿನಲ್ಲಿ ಸುಮಾರು 40% ಜಾಸ್ತಿ ಆಗಿರುತ್ತೆ. ಯಾವುದೇ ಎಕ್ಸ್ಟ್ರಾ ರಿಸ್ಕ್ ಇಲ್ಲದೆ ಬರೀ ಕರೆನ್ಸಿ ಡಿಫರೆನ್ಸ್ನಿಂದ ಈ ಲಾಭ ಸಿಗ್ತಾ ಇದೆ. ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋದ್ರೆ ನಿಮ್ಮ ರಿಟರ್ನ್ಸ್ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಜಿಯೋಗ್ರಾಫಿಕಲ್ ಡೈವರ್ಸಿಫಿಕೇಶನ್. ಒಂದೇ ಬಾಸ್ಕೆಟ್ನಲ್ಲಿ ಎಲ್ಲ ಮೊಟ್ಟೆ ಇಡಬಾರ್ದು. ಯಾಕಂದ್ರೆ ಆ ಬಾಸ್ಕೆಟ್ ಬಿದ್ದಾಗ ಎಲ್ಲ ಮೊಟ್ಟೆಗಳು ಒಡೆದೋಗ್ತವೆ. ಇದನ್ನ ಗ್ಲೋಬಲಿ ಇನ್ವೆಸ್ಟ್ಮೆಂಟ್ ನಲ್ಲೂ ಅಪ್ಲೈ ಮಾಡಬೇಕು. ನಮ್ಮ ದುಡ್ಡನ್ನ ಎಲ್ಲ ಒಂದೇ ದೇಶದ ಮಾರ್ಕೆಟ್ನಲ್ಲಿ ಹಾಕೋದು ರಿಸ್ಕೆ. ನಮ್ಮ ಇಂಡಿಯನ್ ಮಾರ್ಕೆಟ್ನ ಸ್ಟ್ರೆಂತ್ ಬೇರೆ. ನಮಗಿಲ್ಲಿ ಬ್ಯಾಂಕಿಂಗ್, ಇನ್ಫ್ರಾಸ್ಟ್ರಕ್ಚರ್, ಕನ್ಸಂಪ್ಷನ್ ಸೆಕ್ಟರ್ನಲ್ಲಿ ಒಳ್ಳೆ ಪ್ಲೇಸ್ ಸಿಗುತ್ತೆ, ಕಂಪನಿಗಳು ಸಿಗ್ತವೆ. ಆದರೆ ಜಗತ್ತನ್ನು ಬದಲಾಯಿಸ್ತಾ ಇರೋ ಸೆಮಿಕಂಡಕ್ಟರ್, ಗ್ಲೋಬಲ್ AI ಕಂಪನಿಗಳು ನಮ್ಮಲ್ಲಿ ಇಲ್ವೇ ಇಲ್ಲ. ಅವೆಲ್ಲ ಇರೋದು ಅಮೆರಿಕದ ವಾಲ್ ಸ್ಟ್ರೀಟ್ನಲ್ಲಿ. ಇಲ್ಲಿ ಕೋ ರಿಲೇಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ಬರುತ್ತೆ. ನಮ್ಮ ದೇಶದ ಎಕನಾಮಿಕ್ ಸೈಕಲ್ ಮತ್ತು ಅಮೆರಿಕದ ಎಕನಾಮಿಕ್ ಸೈಕಲ್ ಒಂದೇ ಥರ ಇಲ್ಲ. ಇತ್ತೀಚೆಗೆ ಮುಂಚೆ ಕೋ ರಿಲೇಷನ್ ಇತ್ತು, ಆದರೆ ಇತ್ತೀಚೆಗೆ ನೆಗೆಟಿವ್ ಕೋ ರಿಲೇಷನ್ ಇದೆ. ನಮ್ಮಲ್ಲಿ ಪೀಕಲ್ಲಿ ಇದ್ದಾಗ ಅಲ್ಲಿ ಬಿದ್ದಿರ್ತಿತ್ತು. ಅವಾಗ ಏನು ಮಾಡಿದ್ರು, ತುಂಬ ಜನ ಬುದ್ಧಿವಂತರು ಇಲ್ಲಿ ತೆಗೆದು ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆಮೇಲೆ ಅಮೆರಿಕದ ಮಾರ್ಕೆಟ್ ಚೆನ್ನಾಗಿ ಹೋಯಿತು, ಭಾರತದಲ್ಲಿ ಬಿತ್ತು. ಲಾಸ್ಟ್ 4-5 ಇಯರ್ಸ್ ತೆಗೆದು ನೋಡಿ ನೀವು. ಸೊ ಯಾವುದಾದ್ರೂ ಲೋಕಲ್ ಪ್ರಾಬ್ಲಮ್ನಿಂದ ಒಂದು ದೇಶದಲ್ಲಿ ಡೌನ್ ಆದಾಗ ಇನ್ನೊಂದು ದೇಶದಲ್ಲಿ ಆ ಲೋಕಲ್ ಪ್ರಾಬ್ಲಮ್ ಇರಲ್ವಲ್ಲ. ಸೊ ಅಲ್ಲಿ ಮಾರ್ಕೆಟ್ ಹೆಲ್ದಿ ಆಗಿರೋ ಚಾನ್ಸಸ್ ಇರುತ್ತೆ. ಗ್ಲೋಬಲ್ ಇಶ್ಯೂ ಬಂದಾಗ ಎಲ್ಲ ಕಡೆ ಅಪ್ಲೈ ಆಗ್ಬೋದು ಒಂದು ಲೆವೆಲ್ಗೆ. ಆದರೆ ಲೋಕಲ್ ಇಶ್ಯೂಸಿಂದ ಆ ರಾಷ್ಟ್ರದ ಮಾರ್ಕೆಟ್ ಮಾತ್ರ ಎಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಅದೇ ಕಾರಣಕ್ಕೆ S&P 500, NASDAQ ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದವರಿಗೆ ಭಾರತದ ಪೋರ್ಟ್ಫೋಲಿಯೋ ಬಿದ್ದಾಗ ಅಲ್ಲಿನ ಇನ್ವೆಸ್ಟ್ಮೆಂಟ್ ಅವರ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿ ಕೊಟ್ಟಿದ್ದಾವೆ. ಸೊ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಪ್ರಕಾರ ನಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಕನಿಷ್ಠ 15-20% ಗ್ಲೋಬಲ್ ಮಾರ್ಕೆಟ್ನಲ್ಲಿ ಡೈವರ್ಸಿಫೈ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ಅಗೇನ್ ನಾವಿಲ್ಲಿ ಹಿಂಗೆ ಮಾಡಿ ಅಂತೇನು ಹೇಳ್ತಾ ಇಲ್ಲ ಸ್ನೇಹಿತರೆ, ಜಸ್ಟ್ ನಾಲೆಜ್ ಅನ್ನು ನೀಡ್ತಾ ಇದ್ದೀವಿ. ತುಂಬಾ ಜನ ಕಾಮೆಂಟ್ ಮಾಡಿದ್ರು ನನಗೆ US ಇನ್ವೆಸ್ಟಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ. ವಾಲ್ ಸ್ಟ್ರೀಟ್ಗೆ ನುಗ್ಗೋಕೆ ಇಲ್ಲಿದೆ ದಾರಿ. ಇಂಡಿಯಾದಲ್ಲಿ ಕೂತು US ಸ್ಟಾಕ್ಸ್ ಕೊಳ್ಳೋದು ಹೇಗೆ? ಲೀಗಲ್ ಇದನ್ನು ಹೆಂಗೆ ಮಾಡೋದು? ಕಾಂಪ್ಲಿಕೇಟೆಡ್ ಅಲ್ವಾ
ಅನ್ನೋ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ. ಇದಕ್ಕೆ ಪರ್ಫೆಕ್ಟ್ ಅಂಡ್ ಸಿಂಪಲ್ ಸೊಲ್ಯೂಷನ್ ಆಗಿ ಸುಮಾರು ಪ್ಲಾಟ್ಫಾರ್ಮ್ಸ್ ಇದಾವೆ. ಅದರಲ್ಲಿ ಒನ್ ಆಫ್ ದಿ ಪ್ಲಾಟ್ಫಾರ್ಮ್ IND ಮನಿ ಕೂಡ ಹೌದು. ಇಲ್ಲಿ ಮೊದಲು ನಾವು RBI ನ ರೂಲ್ಸ್ ಏನ್ ಹೇಳುತ್ತೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. LRS ಅಂದ್ರೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಡಿಯಲ್ಲಿ ಒಬ್ಬ ಭಾರತೀಯ ಒಂದು ವರ್ಷದಲ್ಲಿ $2,50,000 ವರೆಗೂ ಲೀಗಲ್ ಆಗಿ ಹೊರ ರಾಷ್ಟ್ರದಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಂದ್ರೆ ಸುಮಾರು 2 ಕೋಟಿ ರೂಪಾಯಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡಬಹುದು. IND ಮನಿ ಇಡೀ ಪ್ರಾಸೆಸ್ ಅನ್ನ ತುಂಬಾ ಸಿಂಪ್ಲಿಫೈ ಮಾಡಿದೆ. ಇಲ್ಲಿ ಅಕೌಂಟ್ ಓಪನ್ ಮಾಡೋಕೆ, ಫಂಡ್ ಡೆಪಾಸಿಟ್ ಮಾಡೋಕೆ, ವಿಡ್ರಾ ಮಾಡೋಕೆ ಮತ್ತು ಅಕೌಂಟ್ ಮೇಂಟೆನೆನ್ಸ್ಗೆ ಯಾವುದೇ ಫೀಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಫ್ರೀ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅಂದ್ರೆ ಫ್ರಾಕ್ಷನಲ್ ಶೇರ್ಸ್. ಒಂದು ಟೆಸ್ಲಾ ಶೇರ್ ತಗೋಬೇಕು ಅಂದರೆ $380 ಕೊಡಬೇಕು, $35,000 ಇಂಡಿಯನ್ ಕರೆನ್ಸಿಯಲ್ಲಿ. ಆದರೆ IND ಮನಿ ಆ್ಯಪ್ ಮೂಲಕ ನೀವು ಒಂದು ಶೇರ್ನ ಸಣ್ಣ ತುಣುಕನ್ನು ಕೂಡ ಖರೀದಿ ಮಾಡ್ಬೋದು. ಜಸ್ಟ್ $100 ಆ್ಯಪಲ್, ಗೂಗಲ್ ಅಥವಾ ಅಮೆಝಾನ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸಣ್ಣ ಸಣ್ಣ ಶೇರಿನ ತುಣುಕುಗಳನ್ನು ತಗೊಳ್ತಾ ಪ್ರಪೋರ್ಷನೇಟ್ ಆಗಿ. ಬರೀ $500 ಅಮೆರಿಕದ ಸ್ಟಾಕ್ಸ್ ಮತ್ತು ETFಗಳಲ್ಲಿ SIPನೂ ಶುರು ಮಾಡ್ಬೋದು. SIP ಆಪ್ಷನ್ಸ್ ಕೂಡ ಇದೆ. ಜೊತೆಗೆ ಈಗ ಗ್ಲೋಬಲ್ ಲೆವೆಲ್ನಲ್ಲಿ ಗೋಲ್ಡ್, ಸಿಲ್ವರ್ ಬೆಲೆ ಏರ್ತಿರೋ ಟೈಮ್ನಲ್ಲಿ IND ಮನಿ ಮೂಲಕ ನೀವು ನೇರವಾಗಿ US ಗೋಲ್ಡ್, ಸಿಲ್ವರ್, ಕಾಪರ್, ಪ್ಲಾಟಿನಂ ತರಹದ ಮೆಟಲ್ ETFಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ. ಇನ್ನು ಇನ್ವೆಸ್ಟರ್ಸ್ಗೆ ಹೆಲ್ಪ್ ಆಗೋಕೆ ಆ್ಯಪ್ನಲ್ಲಿ ಕೆಲ ಅಡ್ವಾನ್ಸ್ ಟೂಲ್ಸ್ ಕೂಡ ಇವೆ. ಯಾವ ಸ್ಟಾಕ್ ಬಗ್ಗೆ ಇನ್ವೆಸ್ಟರ್ಸ್ ಮೂಡ್ ಹೇಗಿದೆ ಅಂತ ತಿಳಿಯೋಕೆ ಇನ್ವೆಸ್ಟರ್ ಸೆಂಟಿಮೆಂಟ್ ಟೂಲ್ ಇದೆ. ಯಾವ US ಕಂಪನಿ ಯಾವಾಗ ಡಿವಿಡೆಂಡ್ ಕೊಡುತ್ತೆ ಅಂತ ಟ್ರ್ಯಾಕ್ ಮಾಡೋಕೆ US ಡಿವಿಡೆಂಡ್ ಕ್ಯಾಲೆಂಡರ್ ಮತ್ತು ಟ್ಯಾಕ್ಸ್ ಫೈಲಿಂಗ್ಗೆ ಹೆಲ್ಪ್ ಆಗೋ ಆಟೋಮೇಟೆಡ್ ಟ್ಯಾಕ್ಸ್ ರಿಪೋರ್ಟ್ಸ್ ಫೆಸಿಲಿಟಿ ಕೂಡ ಆ್ಯಪ್ನಲ್ಲಿದೆ. ಕೇವಲ 5 ನಿಮಿಷದಲ್ಲಿ ಅಕೌಂಟ್ ಓಪನ್. IND ಮನಿ ಆ್ಯಪ್ನಲ್ಲಿ ಫ್ರೀ ಆಗಿ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನಿಮಗೆ ಡೆಮೋ ತೋರಿಸ್ತೀವಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ನೀವು ಓಪನ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡೋದು ಫ್ರೀ ಆಫ್ ಚಾರ್ಜ್. ಯಾವುದೇ ಚಾರ್ಜಸ್ ಇರಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಓಪನ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ವೆರಿಫೈ ಮಾಡಿ, ಅಕೌಂಟ್ ಸೆಟಪ್ ಮಾಡೋಕೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿರೋ ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ ಒಂದು ಸೆಲ್ಫಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತು ಉದ್ಯೋಗದ ಮಾಹಿತಿಯನ್ನು ನಮೂದಿಸಬೇಕು. ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಮೂಲಕ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಬೇಕು. ಫೈನಲ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಹಾಕಿ ಲಿಂಕ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಫಂಡ್ಸ್ ಆ್ಯಡ್ ಮಾಡೋದು ಕೂಡ ತುಂಬಾ ಸಿಂಪಲ್. UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ದುಡ್ಡನ್ನು ಆ್ಯಡ್ ಮಾಡಿ ಅದನ್ನು ಡಾಲರ್ಗೆ ಕನ್ವರ್ಟ್ ಮಾಡಿ. ಇಲ್ಲಿ ನಿಮಗೆ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ಕೂಡ ಸಿಗುತ್ತೆ. ಆ್ಯಪ್ನಲ್ಲಿ ಸರ್ಚ್ ಬಾರ್ಗೆ ಹೋಗಿ ಟೆಸ್ಲಾ ಅಥವಾ ಮೈಕ್ರೋಸಾಫ್ಟ್ ಅಂತ ಟೈಪ್ ಮಾಡಿ ನಿಮ್ಗೆ ಯಾವುದು ಬೇಕು ನಿಮ್ಮ ಡಿಸಿಷನ್. ಟೆಸ್ಲಾ ಮತ್ತು ಮೈಕ್ರೋಸಾಫ್ಟ್ ಎಕ್ಸಾಂಪಲ್ಗೆ ಹೇಳಿದ್ದು ನಾವು. ಯಾವುದೇ US ಸ್ಟಾಕ್ಸನ್ನು ಅಥವಾ ETF ಅನ್ನು ಸರ್ಚ್ ಮಾಡಿ ನೀವು ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಎಂಟರ್ ಮಾಡಿ ಅಷ್ಟು ಅಮೌಂಟ್ಗೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಆರ್ಡರ್ ಪ್ಲೇಸ್ ಮಾಡಿದ್ರೆ ಮುಗೀತು. ಸೆಲ್ ಮಾಡೋದು ಕೂಡ ಇಷ್ಟೇ ಸಿಂಪಲ್ ಇದೆ. ಸೊ ಸ್ನೇಹಿತರೆ, ಯಾರಿಗಾದ್ರೂ ಆಸಕ್ತಿ ಇದ್ರೆ US ಇನ್ವೆಸ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ರೆ, ದಾರಿ ಹುಡುಕ್ತಾ ಇದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಅಮೆರಿಕದಲ್ಲೂ ಟ್ಯಾಕ್ಸ್ ಕಟ್ಟಬೇಕಾ? ಹೊರದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾ? ನಮ್ಮ ದುಡ್ಡಿಗೆ ಅಮೆರಿಕದಲ್ಲೂ ಇಂಡಿಯಾದಲ್ಲೂ 2 ಕಡೆ ಟ್ಯಾಕ್ಸ್ ಬೀಳುತ್ತಾ? ಇಲ್ಲ. ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಅಮೆರಿಕನ್ ಗವರ್ಮೆಂಟ್ ಹೊರದೇಶದ ಇನ್ವೆಸ್ಟರ್ಸ್ ಇಂದ ಯಾವುದೇ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ತಗೊಳ್ಳಲ್ಲ. ಅದು 0%. ನೀವು ಮಾಡೋ ಲಾಭದ ಮೇಲೆ ಬರೀ ಇಂಡಿಯಾದಲ್ಲಿ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ನೀವು ಸ್ಟಾಕ್ ತಗೊಂಡು 24 ತಿಂಗಳಿಗಿಂತ ಮುಂಚೆನೇ ಸೆಲ್ ಮಾಡಿದ್ರೆ STCG ಏನು? ಇಲ್ಲಿ US ಸ್ಟಾಕ್ಸ್ಗೆ ನಿಮ್ಮ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಬೀಳುತ್ತೆ. ಅದೇ ನೀವು 24 ತಿಂಗಳಿಗಿಂತ ಹೆಚ್ಚು ದಿನ ಹೋಲ್ಡ್ ಮಾಡಿ ಆಮೇಲೆ ಸೆಲ್ ಮಾಡಿದ್ರೆ LTCG, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ನಿಮಗೆ ಆಗಿರೋ ಲಾಭದ ಮೇಲೆ 12.5% ಫ್ಲ್ಯಾಟ್ ಟ್ಯಾಕ್ಸ್ ಬೀಳುತ್ತೆ. ಇನ್ನು ಡಾಲರ್ ಕನ್ವರ್ಟ್ ಮಾಡುವಾಗ ಬರೋ TCS ಬಗ್ಗೆ ಕೂಡ ಒಂದು ಕ್ಲಾರಿಟಿ ಕೊಡ್ತೀವಿ. ಒಂದು ವರ್ಷದಲ್ಲಿ ನೀವು 10 ಲಕ್ಷ ರೂಪಾಯಿವರೆಗೂ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ TCS ಕಟ್ ಆಗಲ್ಲ, ಅಂದರೆ 0%. 10 ಲಕ್ಷದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ 20% TCS ಅಪ್ಲೈ ಆಗುತ್ತೆ. ಅದನ್ನು ನಮ್ಮ ಬ್ಯಾಂಕ್ಗಳು ಕಟ್ ಮಾಡ್ತವೆ. ಆದರೆ ಇದನ್ನು ನೀವು ITR ಫೈಲ್ ಮಾಡುವಾಗ ವಾಪಸ್ ಕ್ಲೇಮ್ ಮಾಡ್ಕೋಬೋದು. ನಿಮ್ಮ ಟ್ಯಾಕ್ಸ್ ಪೇಮೆಂಟ್ನಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾದರೆ ಇದರಲ್ಲಿ ರಿಸ್ಕ್ ಇರಲ್ವಾ? ಹೂಡಿಕೆಗೂ ಮುನ್ನ ನೀವು ಮಾಡಬೇಕಾಗಿರೋದೇನೋ? ಗ್ಲೋಬಲ್ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ಅವಕಾಶಗಳಿದೆ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ. ನಾವು ಯಾರಿಗೂ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ. ನಮ್ಮ ಕೆಲಸ ಕೂಡ ಅದಲ್ಲ. ನಾವು ನಿಮಗೆ ಮಾಹಿತಿ ಕೊಡೋರಷ್ಟೇ. ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ರಿಸ್ಕ್ ಖಂಡಿತ ಇದ್ದೇ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ಆಗಿರಲಿ, ಅಮೆರಿಕನ್ ಮಾರ್ಕೆಟ್ ಆಗಿರಲಿ, ಎಲ್ಲ ಸ್ಟಾಕ್ ಮಾರ್ಕೆಟ್ ಏರಿಳಿತ ಕಾಮನ್. ಅಮೆರಿಕದ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಚೇಂಜ್ ಮಾಡಿದಾಗ ಇಡೀ ಗ್ಲೋಬಲ್ ಮಾರ್ಕೆಟ್ ಮೇಲೆ ಪರಿಣಾಮ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಕಂಪನಿಯಲ್ಲಿ ನಿಮ್ಮ ಕಷ್ಟಪಟ್ಟ ದುಡ್ಡನ್ನು ಹಾಕೋ ಮುನ್ನ ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ. ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಷ್ಟು ಅಂತ ಚೆಕ್ ಮಾಡಿಕೊಂಡು ಹೆಜ್ಜೆ ಇಡಿ. ಮಾರ್ಕೆಟ್ ಇಲ್ಲೇ ಆಗಲಿ, ಜಗತ್ತಿನ ಎಲ್ಲೇ ಆಗಲಿ, FD ಥರ ಗ್ಯಾರಂಟಿಡ್ ರಿಟರ್ನ್ಸ್ ನಿಮಗೆ ಕೊಡೋದಿಲ್ಲ. ಫಿಕ್ಸೆಡ್ ಡೆಪಾಸಿಟ್ ಥರ ನೀವು ಹಾಕಿರೋ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮೇಲೆ, ಅರ್ನಿಂಗ್ಸ್ ಮೇಲೆ, ಅದಕ್ಕೆ ಮಾರ್ಕೆಟಲ್ಲಿರೋ ಡಿಮಾಂಡ್ ಮೇಲೆ, ಗ್ಲೋಬಲ್ ಎಕಾನಮಿ ಮೇಲೆ ಅವಲಂಬಿತ ಆಗಿರುತ್ತೆ.
ಅದೆಲ್ಲ ಮೈಂಡಲ್ಲಿ ಇರಲಿ. ಇರೋ ಸ್ನೇಹಿತರೆ, ಫೈನಲ್ ಆಗಿ ಒಂದೇ ಮಾತು, ಜಗತ್ತು ತುಂಬ ಫಾಸ್ಟ್ ಆಗಿ ಬದಲಾಗ್ತಿದೆ. ಟೆಕ್ನಾಲಜಿ ಮತ್ತು AI ನಾವು ಯಾವತ್ತೂ ಊಹೆ ಮಾಡದ ಮಟ್ಟಿಗೆ ಬೆಳೀತಾ ಇದೆ. ಈ ಗ್ಲೋಬಲ್ ಅಪಾರ್ಚುನಿಟೀಸ್ನ ಬರೀ ನಾವು ನೋಡ್ತಾ ಕೂರಬಾರ್ದು, ಅದರ ಲಾಭ ನಮ್ಮದು ಆಗಬೇಕು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಜಿಯೋಗ್ರಫಿಕಲ್ ಡೈವರ್ಸಿಫಿಕೇಷನ್ ಇರಬೇಕು ಅಂದರೆ ನೀವು ಕೂಡ ಇದ್ರ ಬಗ್ಗೆ ಥಿಂಕ್ ಮಾಡ್ಬೋದು. ಜಗತ್ತಿನ ಟಾಪ್ ಕಂಪನಿಗಳಲ್ಲಿ ಲೀಗಲ್ ಆಗಿ, ಸುಲಭವಾಗಿ, ಸಿಂಪ್ಲಿಫೈಡ್ ವೇನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ IND ಮನಿ ನಿಮಗೆ ಒಂದು ಉತ್ತಮ ಪ್ಲ್ಯಾಟ್ಫಾರ್ಮ್ ಆಗಬಹುದು. ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ಆಗಲೇ ನಿಮಗೆ ಸ್ಟೆಪ್ಸ್ ಎಲ್ಲ ತೋರಿಸಿದ್ವಿ. ವೆರಿ ಫ್ಯೂ ಕ್ಲಿಕ್ಸಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಕೊಂಡು US ಸ್ಟಾಕ್ಸ್ಗೆ, ಗ್ಲೋಬಲ್ ಸ್ಟಾಕ್ಸ್ಗೆ ಎಕ್ಸ್ಪೋಜರನ್ನು ಪಡಿಬಹುದು. ಆಸಕ್ತಿ ಇರೋರು, ಗ್ಲೋಬಲ್ ಇನ್ವೆಸ್ಟಿಂಗ್ ಬಗ್ಗೆ ದಾರಿ ಹುಡುಕ್ತಾ ಇದ್ದವರು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಪ್ ಫ್ರೀ ಟು ಡೌನ್ಲೋಡ್. ಡಿಸ್ಕ್ರಿಪ್ಷನ್ ಆ್ಯಂಡ್ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ, ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.